ನಮಸ್ತೆ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಎಣಿಸ್ಕೊಳ್ತಾ ಇದ್ದೀನಿ. ನಾನು ಚೆನ್ನಾಗಿದ್ದೀನಿ. ಸೊ ಇವತ್ತು ನಾವು ಫ್ರೂಟ್ ಫಾಸ್ಟಿಂಗ್ ಬಗ್ಗೆ ಮಾತಾಡುವ ಅಂತ ಹೇಳಿದ್ದೇನೆ. ಸೊ ಫಾಸ್ಟಿಂಗ್ ಅಂದರೆ ಏನು? ಫಾಸ್ಟಿಂಗ್ ಅಂದರೆ ನಿಮ್ಮ ಜೀರ್ಣ ಕ್ರಿಯೆಗೆ ನೀವು ಸ್ವಲ್ಪ ವಿರಾಮ ಕೊಡ್ತಾ ಇದ್ದೀರಾ, ರೆಸ್ಟ್ ಕೊಡ್ತಾ ಇದ್ದೀರಾ. ಸೊ ಇದು ಯಾಕೆ ಕೊಡ್ತಾ ಇದ್ದೀರಾ ಅಂದರೆ ನಿಮ್ಮ ಬಾಡಿ ಆದಷ್ಟಕ್ಕೆ ಅದನ್ನ ಹೀಲ್ ಮಾಡಿಕೊಂಡು ಗುಣ ಮಾಡಲಿಕ್ಕೆ ಚಾನ್ಸ್ ಕೊಡ್ತಾ ಇದ್ದೀರಾ. ಫಾಸ್ಟಿಂಗ್ನ ನೀವು ತೂಕ ಕಡಿಮೆ ಮಾಡಲಿಕ್ಕೆ ಮಾತ್ರ ಮಾಡೋದಲ್ಲ, ನಿಮ್ಮ ಓವರ್ ಆಲ್ ಆರೋಗ್ಯನ ಕೂಡ ಜಾಸ್ತಿ ಮಾಡಲಿಕ್ಕೆ ಫಾಸ್ಟಿಂಗನ್ನು ನಾವು ಮಾಡ್ತೇವೆ. ಸೊ ರಿಸರ್ಚಲ್ಲಿ ಪ್ರೂವ್ ಆಗಿದೆ, ಫಾಸ್ಟಿಂಗ್ ಮಾಡೋದ್ರಿಂದ ನಿಮ್ಮ ಓವರ್ ಆಲ್ ಇಮ್ಯುನಿಟಿ, ರೋಗ ನಿರೋಧಕ ಶಕ್ತಿ ಕೂಡ ಜಾಸ್ತಿ ಆಗುತ್ತೆ. ಸೊ ಈಗ ಬನ್ನಿ ನಾವು ಯಾವ ರೀತಿ ಫ್ರೂಟ್ ಫಾಸ್ಟಿಂಗ್ ಮಾಡುವ ಅಂತ ತಿಳ್ಕೊಳ್ಳುವ. ಸೊ ಫ್ರೂಟ್ ಫಾಸ್ಟಿಂಗ್ ನಾ ಹೆಸರೇ ಹೇಳ್ದಾಗೆ ಫ್ರೂಟ್ಸಲ್ಲೇ ಫಾಸ್ಟಿಂಗ್ ಮಾಡೋದು, ಓಕೆನಾ. ಬಟ್ ಇದು ನೋಡ್ಕೊಳ್ಳಿ, ನೀವು ಇವಾಗ ಡಾಕ್ಟರ್ಸ್ ಅಡ್ವೈಸ್ ಇಂದ ಮಾಡಬೇಕು ಅನ್ನೋದು ನನ್ನ ವಿನಂತಿ. ಸೊ ನಾಳೆ ನೀವು ಫ್ರೂಟ್ ಫಾಸ್ಟಿಂಗ್ ಮಾಡ್ಲಿಕ್ಕೆ ಅಂತ ಹೋದಾಗ ಇಡೀ ದಿನ ನೀವು ಫ್ರೂಟ್ಸಲ್ಲೇ ಇರಬೇಕಾಗುತ್ತೆ. ಸೊ ಯಾವ ರೀತಿ ಅಂದರೆ ಬೆಳಿಗ್ಗೆ, ಮಧ್ಯಾಹ್ನ, ನೈಟ್ 3 ಟೈಮ್ ಕೂಡ ಫ್ರೂಟ್ಸಲ್ಲೇ ಇರಬೇಕು. ಅದರೊಟ್ಟಿಗೆ ಈ ಮಧ್ಯದಲ್ಲಿ ನೀವೇನು ಮಾಡ್ತೀರಾ ಅಂದರೆ ಸೀಸನಲ್ ಫ್ರೂಟ್ ಜ್ಯೂಸಸ್ ಅಂತ ತೊಗೊಳ್ತೀರಾ, ಓಕೆನಾ. ಬೆಳಿಗ್ಗೆ 1ರಿಂದ 2 ಗಂಟೆ ಗ್ಯಾಪಲ್ಲಿ, ಬೆಳಿಗ್ಗೆ ಮತ್ತು ಮಧ್ಯಾಹ್ನದ 1ರಿಂದ 2 ಗಂಟೆ ಗ್ಯಾಪಲ್ಲಿ ನೀವು ಫ್ರೂಟ್ ಜ್ಯೂಸನ್ನು ತೊಗೊಳ್ತೀರಾ. ಯಾವುದೇ ಜ್ಯೂಸ್ ತೊಗೊಳ್ಬೋದು, ಓಕೆನಾ. ಸೊ ಅದರೊಟ್ಟಿಗೆ ಈ ಫ್ರೂಟ್ಸ್ ಮತ್ತು ಜ್ಯೂಸ್ ಒಟ್ಟಿಗೆ ನೀರನ್ನು ಜಾಸ್ತಿ ಕುಡಿಬೇಕಾಗುತ್ತೆ. ಮೇಯ್ನಾಗಿ 3 ಲೀಟರ್ಸ್ ನೀರನ್ನು ನೀವು ಆ ದಿನದಲ್ಲಿ ಕಂಪ್ಲೀಟ್ ಮಾಡಬೇಕಾಗುತ್ತೆ. ಸೊ ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫ್ರೂಟ್ಸ್ 3 ಟೈಮ್, 2 ಟೈಮ್ ಜ್ಯೂಸ್, ಅದರೊಟ್ಟಿಗೆ ನೀರು. ಸೊ 3 ಲೀಟರ್ಸ್ ಆಫ್ ನೀರು ಆ ದಿನದಲ್ಲಿ, ಓಕೆನಾ. ಇದರ ನೆಕ್ಸ್ಟ್ ಡೇ, ಈ ಫ್ರೂಟ್ ಫಾಸ್ಟಿಂಗ್ ಬ್ರೇಕ್ ಮಾಡುವ ನೆಕ್ಸ್ಟ್ ಡೇ ಇಂಪಾರ್ಟೆಂಟ್ ಏನಂದರೆ ನಾವು ಹಸಿ ತರಕಾರಿಗಳನ್ನು ಜಾಸ್ತಿಯಾಗಿ ತೊಗೊಳ್ಬೇಕು. ಸೊ ಏಕ್ದಮ್ ನಾವು ನಾರ್ಮಲ್ ಡಯಟಿಗೆ ಹೋಗಬಾರ್ದು, ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫ್ರೂಟ್ಸ್ ಆದಮೇಲೆ ಹಸಿ ತರಕಾರಿ ನೀವು ಕ್ಯಾರೆಟ್ ಯೂಸ್ ಮಾಡ್ಬೋದು, ಸೌತೆಕಾಯಿ ಯೂಸ್ ಮಾಡ್ಬೋದು, ಅದರೊಟ್ಟಿಗೆ ಆ್ಯಪಲ್, ದಾಳಿಂಬೆ ಕೂಡ ಮಿಕ್ಸ್ ಮಾಡಿ ನೀವು, ಅಥವಾ ಫ್ರೂಟ್ಸ್ಗಳನ್ನು ಯೂಸ್ ಮಾಡಿ, ಮೊಳಕೆ ಬರಿಸಿದ ಕಾಳುಗಳನ್ನು ಯೂಸ್ ಮಾಡ್ಬೋದು. ಸೊ ಈ ಥರ ಮಿಕ್ಸ್ ಮಾಡಿ ನೀವು ಸಲಾಡ್ನ ನೀವು ಪ್ರಿಪೇರ್ ಮಾಡ್ಬೋದು, ಓಕೆನಾ. ಸೊ ಸಲಾಡ್ ಆದಮೇಲೆ ನೆಕ್ಸ್ಟ್ ಮಧ್ಯಾಹ್ನ ನೀವು ಏನು ತೊಗೊಳ್ಬೇಕಂದ್ರೆ ಮೇಯ್ನಾಗಿ ಸ್ಟೀಮ್ಡ್ ಅಥವಾ ಬಾಯ್ಲ್ಡ್ ವೆಜಿಟೇಬಲ್ಸ್ನ ತೊಗೊಳ್ಬೇಕು. ಬೇಯಿಸಿದ ಅಥವಾ ಆವಿಯಲ್ಲಿ ಬೇಯಿಸಿದ ತರಕಾರಿಗಳನ್ನು ಜಾಸ್ತಿಯಾಗಿ ತೊಗೊಳ್ಳೇಬೇಕು. ಬಿಕಾಸ್ ಏಕ್ದಮ್ ನಾವು ನಾರ್ಮಲ್ ಡಯಟಿಗೆ ಹೋಗಲೇಬಾರ್ದು. ಸೊ ಹಸಿ ತರಕಾರಿ ಆದ ನಂತರ ಬೇಯಿಸಿದ ಆವಿಯ ತರಕಾರಿಗಳನ್ನು ಯೂಸ್ ಮಾಡಬೇಕಾಗುತ್ತೆ. ಸೊ ಯಾವುದೇ ತರಕಾರಿಗಳನ್ನು ನೀವು ಬೇಯಿಸಿ ಅಥವಾ ಸ್ಟೀಮಲ್ಲಿ ಮಾಡಿಕೊಂಡು ನೀವು ತೊಗೊಳ್ಬೇಕು, ಓಕೆನಾ. ಅದರ ನಂತರ ಸ್ಟೀಮ್ ವೆಜಿಟೇಬಲ್ಸ್ ಆದ ಅಥವಾ ಬಾಯ್ಲ್ಡ್ ವೆಜಿಟೇಬಲ್ ಆದ ನಂತರ, ಬೇಯಿಸಿದ ತರಕಾರಿ ಆದ ನಂತರ ನೀವು ಬ್ಲ್ಯಾಂಡ್ ಡಯಟಿಗೆ ಬರಬೇಕು. ಸೊ ಬ್ಲ್ಯಾಂಡ್ ಡಯಟ್ ಅಂದರೆ ಏನಂದರೆ ಉಪ್ಪು, ಖಾರ ಮತ್ತು ಹುಳಿ ಎಲ್ಲ ಕಡಿಮೆ ಇರುವ ಪದಾರ್ಥ. ಸೊ ಬ್ಲ್ಯಾಂಡ್ ಡಯಟ್ ಕಿಚಡಿ ಆಗಿರ್ಬೋದು, ಮೊಸರನ್ನ ಆಗಿರ್ಬೋದು, ಅಥವಾ ಉಪ್ಪಿಟ್ಟು ಆಗಿರ್ಬೋದು. ಸೊ ಈ ಥರ ಬ್ಲ್ಯಾಂಡ್ ಆಗಿರೋ, ಲೈಟ್, ಯಾವುದೇ ಖಾರದ ಅಂಶ ಇಲ್ಲದೇ ಇರುವ ಪದಾರ್ಥ, ಆಹಾರನ ನೀವು ತೊಗೊಳ್ಬೇಕಾಗುತ್ತೆ, ಓಕೆನಾ. ಇದು ನಿಮ್ಮ ಮೇನ್ ಇಂಪಾರ್ಟೆಂಟ್. ಬಿಕಾಸ್ ನೀವು ಫ್ರೂಟ್ ಫಾಸ್ಟಿಂಗ್ ಮಾಡ್ತೀರಾ, ಅದರ ನಂತರ ಡೈರೆಕ್ಟಾಗಿ ನಾರ್ಮಲ್ ಡಯಟ್ಲಿಗೆ ಹೋಗಲೇಬಾರ್ದು. ಸೊ ಫ್ರೂಟ್ಸ್ ಆದಮೇಲೆ ರಾ ಸಲಾಡ್ಸ್, ಹಸಿ ತರಕಾರಿ ತೊಗೊಳ್ಳೋದು, ಹಸಿ ತರಕಾರಿ ಆದಮೇಲೆ ಬೇಯಿಸಿದ್ದು ಅಥವಾ ನೀವು ಸ್ಟೀಮ್ಡ್ ಮಾಡಿದ್ದು ತರಕಾರಿ ತೊಗೊಳ್ಳೋದು, ಅದಾದ ನಂತರ ನೀವು ಬ್ಲ್ಯಾಂಡ್ ಡಯಟ್ ತೊಗೊಳ್ಳೋದು. ಇದು ವೆರಿ ವೆರಿ ಇಂಪಾರ್ಟೆಂಟ್. ಸೊ ಅದರೊಟ್ಟಿಗೆ ಜ್ಯೂಸಸ್ ಮಧ್ಯದಲ್ಲಿ ತೊಗೊಳ್ಳೋದು ಮತ್ತು ನೀರು ಕೂಡ ಚೆನ್ನಾಗಿ ಕುಡಿಬೇಕು, ಓಕೆನಾ. ಅದರ ನೆಕ್ಸ್ಟ್ ಡೇ ನೀವೇನು ಮಾಡ್ತೀರಾ, ನಾರ್ಮಲ್ ಡಯಟ್ ತೊಗೊಳ್ತೀರಾ. ಮನೇಲಿ ಏನು ಮಾಡ್ತೀರಾ, ನಾರ್ಮಲ್ ಡಯಟ್ ತೊಗೊಳ್ತೀರಾ. ದೋಸೆ ಇರ್ಬೋದು, ಇಡ್ಲಿ ಇರ್ಬೋದು, ಯಾವುದೇ ರೀತಿಯ ನಾರ್ಮಲ್ ಡಯಟ್ ತೊಗೊಳ್ಬೇಕು. ಬಟ್ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಕ್ವಾಂಟಿಟಿ ಅಥವಾ ಪ್ರಮಾಣವನ್ನು ಕಡಿಮೆ ಮಾಡ್ತೀರಾ. ಸೊ ಈಗ 3 ಇಡ್ಲಿ ಬದಲು 2 ಇಡ್ಲಿ. ಸೊ ಈ ಕ್ವಾಂಟಿಟಿನ ಕಡಿಮೆ ಮಾಡೋದು ತುಂಬ ಇಂಪಾರ್ಟೆಂಟ್, ಓಕೆನಾ. ಸೊ ಇದು ನೆಕ್ಸ್ಟ್ ನೀವು ಮಧ್ಯಾಹ್ನ ನಾರ್ಮಲ್ ಮನೇಲಿ ಏನು ಮಾಡ್ತೀರಾ ಅದೇ ನೀವು ಪ್ರಿಪೇರ್ ಮಾಡ್ಬೋದು, ನೈಟು ಕೂಡ ಅದೇ. ಸೊ ಇದು ಇಂಪಾರ್ಟೆಂಟ್. ಸೊ ಫ್ರೂಟ್ ಫಾಸ್ಟಿಂಗ್ ಯಾವ ರೀತಿ ಬ್ರೇಕ್ ಮಾಡ್ತೀರಾ, ಸ್ಟೆಪ್ ಬೈ ಸ್ಟೆಪ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಇದು ಫ್ರೂಟ್ ಫಾಸ್ಟಿಂಗ್. ಸೊ ಫ್ರೂಟ್ ಫಾಸ್ಟಿಂಗ್ ಯಾವ ರೀತಿ ಮಾಡೋದು ಸ್ಟೆಪ್ಸ್ ಅಂತ ನಾನು ಇನ್ನೊಮ್ಮೆ ಹೇಳ್ತೇನೆ. ಫ್ರೂಟ್ಸ್ ಆದಮೇಲೆ ನಾವು ಬ್ರೇಕ್ ಮಾಡೋದು ಹಸಿ ತರಕಾರಿಯೊಂದಿಗೆ, ಹಸಿ ತರಕಾರಿ ಆದಮೇಲೆ ಬೇಯಿಸಿದ ಅಥವಾ ಆವಿಯಲ್ಲಿ ಬೇಯಿಸಿದ ತರಕಾರಿಗಳನ್ನು ಯೂಸ್ ಮಾಡ್ತೀವಿ. ಅದ ನಂತರ ನಾವು ನಾರ್ಮಲ್ ಬ್ಲ್ಯಾಂಡ್ ಡಯಟಿಗೆ ಹೋಗ್ತೇವೆ. ಬ್ಲ್ಯಾಂಡ್ ಡಯಟ್ ಆದಮೇಲೆ ನಾವು ನಾರ್ಮಲ್ ಡಯಟಿಗೆ ಬರ್ತೇವೆ. ಸೊ ಇದು ನಿಮ್ಮ ಫ್ರೂಟ್ ಫಾಸ್ಟಿಂಗ್ ಸ್ಟೆಪ್ ಬೈ ಸ್ಟೆಪ್. ಐ ಹೋಪ್ ಈ ಫ್ರೂಟ್ ಫಾಸ್ಟಿಂಗ್ ನಿಮಗೆ ಕ್ಲಿಯರ್ ಆಗಿದೆ. ಏನಾದ್ರು ಡೌಟ್ ಇದ್ದರೆ ಖಂಡಿತ ಕಮೆಂಟಲ್ಲಿ ಕೇಳಿ, ನಾನು ಖಂಡಿತ ಕ್ಲಿಯರ್ ಮಾಡ್ತೀನಿ. ಮತ್ತು ಡಾಕ್ಟರ್ ಅಡ್ವೈಸಿಂದ ಪ್ರಾಕ್ಟೀಸ್ ಮಾಡಿ. ಸೊ ಐ ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು. ಇಷ್ಟ ಆದಲ್ಲಿ ಖಂಡಿತ ನನ್ನ ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.